ಕಣ್ಣೀರ ಕಡಲಾದ ಬಾರ್ಗಿ ಹಣೆಕಟ್ಟು, ಮಗುವನ್ನು ಎದೆಗೆ ಅಪ್ಪಿ ಮರಣವನ್ನಪ್ಪಿದ ತಾಯಿ, ಕರುಳ ಕುಡಿಯ ಕವಚವಾಗಿ ಮರಣದ ದವಡೆಯಲ್ಲೂ ಮಮತೆಯ ಮಡಿಲಾದ ಆ ಮಹಾತಾಯಿ. ಹಣಿ ಹಣಿ ಕಣ್ಣೀರು ಇಂದು ರಕ್ತದಷ್ಟೇ ಭಾರವಾಗಿದೆ. ವಿಧಿಯ ಆಟಕ್ಕೆ ಬೆಲೆ ತೆತ್ತ ಆ ಕುಟುಂಬಕ್ಕೆ ಸಂಭವಿಸಿದ ಸತ್ಯ ಘಟನೆ ಕೇಳಿದರೆ ಕಳ್ಳು ಮನಸ್ಸು ಕರಗದೇ ಇರೋದು. ಆ ಘಟನೆಯ ಸಂಪೂರ್ಣ ಮಾಹಿತಿ ಎಲ್ಲಿದೆ? ಆತ್ಮೀಯರೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬ್ಬು ರಾಜೇಶ್ ಸವಣೂರು. ಇವತ್ತು ನನ್ನ ಧ್ವನಿ ನಡುಗುತ್ತಿದೆ, ಮನಸ್ಸು ಭಾರವಾಗುತ್ತಿದೆ. ನಾನು ನಿಮ್ಮ ಮುಂದೆ ಇಡುತ್ತಿರುವ ಈ ವಿಷಯ ಕೇವಲ ಒಂದು ಸುದ್ದಿ ಅಲ್ಲ, ಇದು ಪ್ರತಿಯೊಬ್ಬ ತಾಯಿಯ ಕರುಳು ಕರಗುವಂತಹ, ಎದೆ ಸೀಲುವಂತಹ ಸತ್ಯ ಘಟನೆ. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದು ಫೋಟೋ ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದೆ. ಒಬ್ಬ ತಾಯಿ ತನ್ನ ಮಗುವನ್ನು ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡ ಸ್ಥಿತಿಯಲ್ಲಿ ನೀರಿನಲ್ಲಿ ಮುಳುಗುತ್ತಿರುವ ದೃಶ್ಯ. ಅದು ಬಂಧುಗಳೇ, ಆ ದೃಶ್ಯ ನೋಡುವಾಗ ತುಂಬ ಬೇಸರ ಇದೆ. ಆ ದೃಶ್ಯ ತಾಂತ್ರಿಕವಾದ ಆ ಫೋಟೋ AI ಕೃತಕ ಬುದ್ಧಿಮತ್ತೆ ಮೂಲಕ ಸೃಷ್ಟಿಸಿರಬಹುದು. ಆದರೆ ಅದರ ಹಿಂದಿರುವ ಕರುಣಾಜನಕ ಘಟನೆ ಮತ್ತು ಆ ತಾಯಿಯ ಮಮತೆ ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಏನಿದು ಘಟನೆ? ಇದು ನಡೆದದ್ದು ಮಧ್ಯಪ್ರದೇಶದ ಜಬಲ್ಪುರದ ಬಾರ್ಗಿ ಅಣೆಕಟ್ಟಿನಲ್ಲಿ ಏಪ್ರಿಲ್ 30ರ ಆ ಕರಾಳ ಸಾಯಂಕಾಲ. ದೆಹಲಿಯಿಂದ ಒಂದು ಸುಂದರ ಕುಟುಂಬ ಅಲ್ಲಿಗೆ ಬಂದಿತ್ತು. ಪ್ರದೀಪ್ ಕುಮಾರ್, ಅವರ ಪತ್ನಿ ಮರಿಯಾ ಮಸೀಹ ಮತ್ತು ಅವರ ಪುಟ್ಟ ಮಕ್ಕಳು. ಜೀವನದ ಜಂಜಾಟ ಮರೆತು ಸ್ವಲ್ಪ ಖುಷಿಯಾಗಿರೋಣ ಅಂತ ಅವರು ಅಣೆಕಟ್ಟಿನ ಹಿನ್ನೀರಿನಲ್ಲಿ ಕ್ರಾಸ್ ಹಡಗಿನ ಪಯಣ ಆರಂಭಿಸಿದರು. ಮರಿಯಾ ಅವರ ತನ್ನ ಮಗು ಜೊತೆ ವಿಡಿಯೋ ಮಾಡುತ್ತಾ ನಗುತ್ತಾ ಆ ಕ್ಷಣವನ್ನು ಎಂಜಾಯ್ ಮಾಡ್ತಾ ಇದ್ದರು. ಆ ಮಗುವಿನ ನಗು ಇಡೀ ಹಡಗಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದರೆ ಆ ಮಗುವಿನ ಹಿಂದೆ ಮೃತ್ಯು ಹೊಂಚು ಹಾಕಿ ಕುಳಿತಿದ್ದು ಆ ತಾಯಿಗೆ ಗೊತ್ತೇ ಇರಲಿಲ್ಲ. ಬಂಧುಗಳೇ, ಇಲ್ಲಿ ನಾವು ಗಮನಿಸಬೇಕಾದ ಕ್ರೂರ ಸತ್ಯ ಒಂದಿದೆ. ಪ್ರವಾಸೋದ್ಯಮದ ಇಲಾಖೆ ಆ ಹಡಗಿನಲ್ಲಿ ಸುರಕ್ಷಿತ ಹೆಸರೇ ಇರಲಿಲ್ಲ. ಹಡಗು ಏರಿದ ಒಬ್ಬರಿಗೂ ಲೈಫ್ ಜಾಕೆಟ್ ಕೊಟ್ಟಿರಲಿಲ್ಲ. ಹಡಗು ದಡದಿಂದ ಸ್ವಲ್ಪ ದೂರ ಹೋದಾಗಲೇ ಇದ್ದಕ್ಕಿದ್ದಂತೆ ಪ್ರಕೃತಿ ಮುನಿಸಿಕೊಂಡಿತ್ತು. ಭೀಕರ ಬಿರುಗಾಳಿ ಶುರುವಾಯಿತು. ನೀರು ಆರ್ಭಟಿಸತೊಡಗಿತ್ತು. ಹಡಗು ಧಮಕಿಸಲು ಶುರುವಾದಾಗ ಪ್ರವಾಸಿಗರ ಆ ಮುಖದಲ್ಲಿ ಮೃತ್ಯು ಭಯ ಕಾಣಿಸಿತ್ತು. ಜನರು ಕಿರುಚಾಡುತ್ತಿದ್ದರು, ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಆಗ ಕ್ಯಾಪ್ಟನ್ ಎಚ್ಚೆತ್ತುಕೊಂಡು ಪೆಟ್ಟಿಗೆಯಲ್ಲಿದ್ದ ಲೈಫ್ ಜಾಕೆಟನ್ನು ತಂದು ಹಂಚಲು ಶುರು ಮಾಡಿದ. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚು ಹೋಗಿತ್ತು. ನೀರು ಹಡಗಿನ ಒಳಗೆ ನುಗ್ಗುತ್ತಿತ್ತು. ಹಡಗು ಮುಳುಗುವ ಆ ಭೀಕರ ಕ್ಷಣದಲ್ಲಿ ಮರಿಯಾ ಅವರ ಮಾಡಿದ್ದೇನು ಗೊತ್ತಾ? ಹಡಗು ಮುಳುಗುತ್ತಿದೆ, ಇನ್ನೇನು ಪ್ರಾಣ ಹೋಗುತ್ತದೆ ಎಂದು ಗೊತ್ತಾದಾಗ ಅಲ್ಲಿ ಎಲ್ಲರೂ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡುತ್ತಿದ್ದರು. ಆದರೆ ಆ ತಾಯಿ ಮರಿಯಾ ಇದ್ದಾರಲ್ಲ, ಅವರಿಗೆ ತನ್ನ ಉಸಿರಿಗಿಂತ ಹೆಚ್ಚಾಗಿ ತನ್ನ 4 ವರ್ಷದ ಮಗನ ಜೀವನ ಮುಖ್ಯವಾಗಿತ್ತು. ಕೊನೆಯ ಕ್ಷಣದಲ್ಲಿ ಆಕೆಗೆ ಒಂದು ಲೈಫ್ ಜಾಕೆಟ್ ಸಿಗುತ್ತೆ. ನೋಡಿ ಬಂಧುಗಳೇ, ಇಲ್ಲಿ ಮಮತೆಯ ಪರಾಕಾಷ್ಠೆ ಅಂದರೆ ಏನು ಅಂತ ಜಗತ್ತಿಗೆ ಅರ್ಥವಾಗುತ್ತೆ. ಆ ತಾಯಿ ತಾನು ಮಾತ್ರ ಆ ಜಾಕೆಟ್ ಹಾಕಿಕೊಂಡು ಬದುಕಬಹುದಿತ್ತು. ಆದರೆ ಆಕೆ ಹಾಗೆ ಮಾಡಿರಲಿಲ್ಲ. ಬದಲಾಗಿ ಆ ಜಾಕೆಟ್ ಒಳಗಡೆ ತನ್ನ ಪುಟ್ಟ ಮಗನನ್ನು ತೋರಿಸಿಕೊಂಡು ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡರು. ಆಕೆ ಅಂದುಕೊಂಡಿದ್ದು ಲೈಫ್ ಜಾಕೆಟ್ ಹಾಕಿದರೆ ನೀರಿನ ಮೇಲೆ ತೇಲಬಹುದು, ಹೇಗಾದರೂ ಮಾಡಿ ಮಗನನ್ನು ದಡ ಮುಟ್ಟಿಸಬಹುದು ಅಂತ. ಆದರೆ ಅಯ್ಯೋ, ವಿಧಿ ಅಷ್ಟು ಸುಲಭವಾಗಿ ಬಿಡಲಿಲ್ಲ. ಹಡಗಿನ ಕೆಳಭಾಗದ ಕ್ಯಾಬಿನ್ನಲ್ಲಿ ಸಿಲುಕಿಕೊಂಡಿದ್ದ ಆಕೆಗೆ ಅಲ್ಲಿಂದ ಹೊರಬರಲು ದಾರಿಯೇ ಇರಲಿಲ್ಲ. ನೀರು ಹಂತವಾಗಿ ಆ ಕೋಣೆಯನ್ನು ತುಂಬುತ್ತಿತ್ತು.
ಉಸಿರು ಗಟ್ಟುತ್ತಿತ್ತು. ಕತ್ತಲೆಯಲ್ಲಿ ನೀರಿನ ಅಡಿಯಲ್ಲಿ ಆ ಮಗು ತನ್ನ ಅಮ್ಮನನ್ನು ಎಷ್ಟು ಜೋರಾಗಿ ಅಪ್ಪಿಕೊಂಡಿರಬೇಡ ಹೇಳಿ. ಅಮ್ಮ ಬದುಕಿಸು ಅಂತ ಆ ಪುಟ್ಟ ಜೀವ ಚೀರಾಡಿಡಬೇಡ. ಆ ತಾಯಿ ತನ್ನ ಮಗುವಿಗೆ ಯಾವ ರೀತಿ ಸಮಾಧಾನ ಮಾಡಿರಬೇಡ. ನೋಡಿ, ಆ ಕೊನೆಯ ಕ್ಷಣದ ನೋವು ನೆನೆದರೆ ಮೈ ಜುಮ್ಮನ್ನುತ್ತೆ. ಮರುದಿನ ರಕ್ಷಣಾ ತಂಡ ಬಂದಾಗ ಕಂಡ ದೃಶ್ಯವಿದೆಯಲ್ಲ, ಅದು ಇಡೀ ದೇಶವನ್ನೇ ಕಣ್ಣೀರು ಹಾಕಿಸಿತ್ತು. ಆ ತಾಯಿ ಮತ್ತು ಮಗನ ಆ ಮೃತದೇಹ ಅದು ನೋಡಿದರೆ ಆಶ್ಚರ್ಯವೆಂದರೆ, ನೀರಿನ ಅಡಿಯಲ್ಲಿ ಸಾವು ಸಂಭವಿಸಿದ ಮೇಲೆಯೂ ಆ ತಾಯಿ ತನ್ನ ಮಗನನ್ನು ಬಿಟ್ಟಿರಲಿಲ್ಲ. ಗಟ್ಟಿಯಾಗಿ ಎದೆಗೆ ಹತ್ತಿಸಿಕೊಂಡೇ ಮರಣವಪ್ಪಿದರು. ಆ ಅಪ್ಪುಗೆಯಲ್ಲಿ ಎಂತಹ ಶಕ್ತಿ ಇತ್ತೆಂದರೆ ಮೃತ್ಯುವಿಗೂ ಅವರನ್ನು ಬೇರ್ಪಡಿಸಲು ಸಾಧ್ಯವಾಗಲಿಲ್ಲ. ಅಮ್ಮ ಅಂದರೆ ಇದೇ ಅಲ್ವಾ, ತನ್ನ ಉಸಿರು ನಿಂತರೂ ತನ್ನ ಕರುಳ ಕುಡಿಯ ಆ ರಕ್ಷಣೆಗಾಗಿ ಹೋರಾಡುವ ಆ ಮಹಾಶಕ್ತಿ. ಸಾವು ಕೂಡ ಆ ತಾಯಿಯ ಮಮತೆಯ ಮುಂದೆ ಸೋತು ಹೋಗಿತ್ತು. ಈ ಸಾವಿಗೆ ಹೊಣೆ ಯಾರು? ಅಧಿಕಾರಿಗಳು ಈಗ ಬಂದು ಕೆಲವು ತನಿಖೆ ಮಾಡ್ತೀವಿ ಅಂತಾರೆ, ಒಂದಷ್ಟು ಲಕ್ಷ ಹಣ ಕೊಟ್ಟು ಕೈ ತೊಳೆದುಕೊಳ್ತಾರೆ. ಆದರೆ ಆ ಕುಟುಂಬಕ್ಕೆ ಹೋದ ಜೀವ ವಾಪಸ್ ಬರ್ತಾ? ಅಮ್ಮನ ಅಪ್ಪುಗಿಗಾಗಿ ಮನೆಯಲ್ಲಿ ಹಂಬಲಿಸುತ್ತಿರುವ ಇತರ ಪುಟ್ಟ ಮಕ್ಕಳ ಆಕ್ರಂದನಕ್ಕೆ ಯಾವ ಸರ್ಕಾರ ಉತ್ತರ ಕೊಡುತ್ತೆ? ನಮ್ಮ ದೇಶದಲ್ಲಿ ಸಾಮಾನ್ಯ ಜನರು ಪ್ರಾಣ ಅಷ್ಟು ಲಘ್ವವಾಗಿ ಬಿಟ್ಟಿದೆ. ನೋಡಿ, ಪ್ರದೀಪ್ ಕುಮಾರ್ ಅವರ ಆಕ್ರಂದನ ಕೇಳಿದರೆ ನಿಮ್ಮ ಎದೆ ಒಡೆದು ಹೋಗುತ್ತೆ. ನನ್ನ ಪತ್ನಿ ಮಗನನ್ನು ಬದುಕಿಸಲು ಹೋರಾಡಿದಳು, ಲೈಫ್ ಜಾಕೆಟ್ ಒಳಗೆ ಮಗನನ್ನು ಇಟ್ಟುಕೊಂಡಿದ್ದದ್ದು, ಆದರೆ ಯಾರು ಸಹಾಯಕ್ಕೆ ಬರಲಿಲ್ಲ. ನೋಡಿ ಪ್ರೀತಿಯ ಬಂಧುಗಳೇ, ಅವರ ಆ ಕೊನೆಯ ಕ್ಷಣ ಉಂಟಲ್ಲ, ಅಂತಹ ಆ ಹವಾಮಾನ ಇಲಾಖೆಯವರು ಎಚ್ಚರಿಕೆ ನೀಡಿದ್ದರೂ ಆ ಹಡಗನ್ನು ನೀರಿಗೆ ಬಿಟ್ಟಿದ್ದು ಯಾವ ಪುರುಷಾರ್ಥಕ್ಕೆ? ಲೈಫ್ ಜಾಕೆಟ್ಗಳನ್ನು ಪೆಟ್ಟಿಗೆ ಒಳಗೆ ಲಾಕ್ ಹಾಕಿ ಬಿಟ್ಟಿದ್ದ ಉದ್ದೇಶವಾದರೂ ಏನು? ಪ್ರವಾಸೋದ್ಯಮದ ಹೆಸರಿನಲ್ಲಿ ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡುವ ಇಂತಹ ಅಧಿಕಾರಿಗಳೇ ಶಿಕ್ಷೆ ಆಗುವುದು ಯಾವಾಗ? ಬಂಧುಗಳೇ, ಇಂತಹ ಘಟನೆಗಳು ನಮಗೂ ಒಂದು ಪಾಠ. ನಾವು ಪ್ರವಾಸಕ್ಕೆ ಹೋದಾಗ, ಪವಿತ್ರ ಸ್ಥಳಗಳಿಗೆ ಹೋದಾಗ ಸುರಕ್ಷಿತ ಬಗ್ಗೆ ನಾವೇ ಜಾಗೃತರಾಗಿರಬೇಕು. ಲೈಫ್ ಜಾಕೆಟ್ ಇಲ್ಲದೆ ಹಡಗನ್ನು ಹತ್ತಬೇಡಿ. ಅಪಾಯದ ಮುನ್ಸೂಚನೆ ಸಿಕ್ಕಾಗ ಸಾಹಸಕ್ಕೆ ಕೈ ಹಾಕಬೇಡಿ. ನೋಡಿ ಪ್ರೀತಿಯ ಸಹೋದರರೇ, ಆ ಮರಿಯಾ ಅವರು ಸಾಯುವಾಗ ತನ್ನ ಮಗನನ್ನು ಎದೆಗೆ ಅಪ್ಪಿಕೊಂಡಿದ್ದ ಆ ಒಂದು ದೃಶ್ಯವಿದೆಯಲ್ಲ, ಅದು ಇಡೀ ಜಗತ್ತಿಗೆ ಸಾರುವ ಸತ್ಯ ಒಂದೇ. ಅಮ್ಮ ಅಂದರೆ ಅಪ್ಪಟ ದೈವ ಅಂತ. ಆ ತಾಯಿಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಆ ಕುಟುಂಬಕ್ಕೆ ಈ ಅತೀವ ನೋವನ್ನು ಭರಿಸುವ ಶಕ್ತಿ ಆ ದೇವರು ನೀಡಲಿ. ಇಂತಹ ಅನ್ಯಾಯಗಳ ವಿರುದ್ಧ ನಮ್ಮ ಧ್ವನಿ ಸದಾ ಮೊಳಗುತ್ತಿರಲಿ. ಸುರಕ್ಷಿತರಾಗಿರಿ, ಜಾಗೃತರಾಗಿರಿ. ಪ್ರೀತಿಯ ಸಹೋದರರೇ, ಸತ್ಯದ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಅಬು ರಾಜ್ ಟಾಕ್ಸ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.